ಪೇಪರ್ ಇದೆಯಾ? ಪೇಪರ್ ಸರಿಯಾಗಿ ತೂಕ ಹಾಕು. ಎಲ್ಲರ ತಕ್ಕಡಿನೂ ಸರಿಯಾಗಿರೋದಿಲ್ಲ ಗೊತ್ತಾ? ಅಯ್ಯೋ ಅಮ್ಮೋರೇ, ನಿಮ್ಮನೇಲಿ ಏನಾದ್ರೂ ತಕ್ಕಡಿ ಇದ್ರೆ ತಗೊಂಡ್ ಬನ್ನಿ, ಅದ್ರಲ್ಲೂ ಚೆಕ್ ಮಾಡೋಣ ಯಾವ್ದು ಸರಿ ಇದೆ ಅಂತ. ಮನೇಲಿ ಯಾರಾದ್ರೂ ಇದ್ದಿದ್ರೆ ನಾನ್ ಯಾಕೆ ಇಲ್ಲಿರ್ತಿದ್ದೆ? ಭೀಮ್ ಸಿಂಗ್ ಅಂಗಡಿಗೆ ಹೋಗಿದ್ದಾನೆ, ತಾತ ಮತ್ತೆ ಶಿವಾನು ಹೊರಗೆ ಹೋಗಿದ್ದಾರೆ. ಮನೇಲಿ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಅಮ್ಮೋರೇ, ನಿಮ್ಮ ಹಣ ತಗೊಳ್ಳಿ. ಸರಿಯಾಗಿ 350 ರೂಪಾಯಿ ಇದೆ. ಕಳ್ಳ ಕಳ್ಳ! ಶಿವ, ಏನು ಅಂದ್ರೆ ಕಳ್ಳ ಬಂದಿದ್ದ. ಅಯ್ಯೋ, ಇದು ಅಜ್ಜಿಯ ವಾಯ್ಸು. ಶಿವ, ಏನಾಯ್ತು ಅಂತ ನೋಡೋಣ. ಏನಾಯ್ತು ಅಜ್ಜಿ? ಖಾಲಿ ಬಾಟ್ಲಿ ಅವ್ನ್ ಬಂದಿದ್ದ. ನಾನು ಅವ್ರ ಹತ್ರ ಪೇಪರ್ ಹಾಕ್ತಾ ಇದ್ದೆ. ಹಿಂದೆಯಿಂದ ಯಾರು ಯಾವಾಗ ರೂಮ್ ಒಳಗ್ ಹೋದ್ರೋ ಗೊತ್ತಿಲ್ಲ. ಎಲ್ಲಾನು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಜ್ಜಿ, ಬೇರೆ ಯಾರೋ ಅಲ್ಲ, ಈ ಪೇಪರ್ ಮಾರೋರ್ ಕಡೆಯವರೇ ಯಾರೋ ಮಾಡಿದ್ದಾರೆ. ಒಬ್ಬ ನಿಮ್ಮನ್ನ ಕಣ್ ತಪ್ಪಿಸ್ದ, ಮತ್ತೆ ಇನ್ನೊಬ್ಬ ಕಳ್ತನ ಮಾಡ್ಕೊಂಡು ಓಡ್ ಹೋದ. ನಾನು ಈಗಲೇ ಹೋಗಿ ಹುಡುಕ್ತೀನಿ ಅವನ್ನ. ಇವರು ಖಂಡಿತ ಅವರೇ ಇರಬೇಕು. ನಮ್ಮ ಮನೇಲಿ ಕಳ್ತನ ಮಾಡಿದ್ರಲ್ಲ, ಅವರೇನೇ ಇವರು. ಅಂಕಲ್, ಇರಿ ಸ್ವಲ್ಪ. ಏನಾಯ್ತು? ಏನಾದ್ರೂ ಹಳೆ ಪೇಪರ್ ಇದೆಯಾ? ಪೇಪರ್ ಮಾರೋ ನೆಪದಲ್ಲಿ ನೀವು ನಮ್ಮ ಮನೆಗೆ ಬಂದಿದ್ರಲ್ಲ, ಅಲ್ಲಿ ಕಳ್ತನ ಮಾಡಿದ ಮಾಲೆಲ್ಲ ನಮಗೆ ವಾಪಸ್ ಬೇಕಾಗಿದೆ ಈಗಲೇ. ಅಂಕಲ್, ನೀವು ಇಷ್ಟೊಂದು ಕಷ್ಟ ಪಡಬೇಡಿ. ನನ್ನ ಸೈಕಲ್ಗೆ ನೀವು ಯಾವುದೇ ರೀತಿಯ ಚಾಲೆಂಜ್ ಮಾಡೋಕ್ಕಾಗಲ್ಲ. ನಮ್ ದಾರಿಗೆ ಅಡ್ಡ ಬರಬೇಡ ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹಾ ಶಿವ. ಲಡ್ಡು ಸಿಂಗ್ ಸರ್, ಊರಲ್ಲಿ ಸ್ವಲ್ಪ ಪೇಪರ್ ಮಾರೋ ಬಂದಿದ್ದಾರೆ. ಅವರು ನಮ್ಮ ಮನೆಯಲ್ಲಿ ಕಳ್ತನ ಕೂಡ ಮಾಡಿದ್ರು. ಏನು? ಏನ್? ಹಳೆ ಪೇಪರ್ನವರು ಕಳ್ತನ ಮಾಡಿದ್ರ? ಡೋಂಟ್ ವರಿ ಶಿವ, ನಾನು ಅವ್ರನ್ನ ನೋಡ್ಕೋತೀನಿ, ನೀನ್ ಚಿಂತೆ ಮಾಡ್ಬೇಡ. ಓಕೆ? ನೋಡಪ್ಪ ತಮ್ಮ, ಕೆಲವು ಜನರು ನಿಮ್ಮಂತವ್ರ ಹೆಸರನ್ನ ಹಾಳು ಮಾಡ್ತಿದ್ದಾರೆ. ಈಗ ನೀನ್ ನೋಡು, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀಯಾ. ಅಲ್ಲೊಬ್ಬ ಕಳ್ಳ ಹಳೆ ಪೇಪರ್ ಅಂತ ಹೇಳ್ಕೊಂಡು ಕಳ್ತನ ಮಾಡ್ತಿದ್ದಾನೆ. ಎಂತ ಕಾಲ ಬಂದ್ಬಿಡ್ತಪ್ಪ. ಓಹೋ, ಹೌದು, ಎಂತ ಕಾಲ ಬಂದ್ಬಿಡ್ತು ಸರ್. ಸರಿ, ನಿಮ್ಮ ಹಣ ತಗೊಳ್ಳಿ ಸರ್. 300 ರೂಪಾಯಿ ಆಯ್ತು. 500 ರೂಪಾಯಿ ನೋಟು, 200 ರೂಪಾಯಿ ವಾಪಸ್ ಕೊಟ್ಬಿಡಿ. ಅಯ್ಯೋ, ಆದ್ರೆ ನನ್ನ ಹತ್ರ ಈಗ ಚೇಂಜ್ ಇಲ್ವಲ್ಲ. ಓಕೆ, ಕೀಪ್ ದ ಚೇಂಜ್. ಕೀಪ್ ದ ಚೇಂಜ್? ಎಷ್ಟು ದೊಡ್ಡ ಮನ್ಸಂದು. ವಾ ಗೆದ್ಬಿಟ್ಟೆ.
ದೊಡ್ಡ ಮನ್ಸಲ್ಲ ಒಂದು 500 ರೂಪಾಯಿ ಕೊಟ್ಟು ಎಲ್ಲಾ ಸಾಮಾನ ದೋಚ್ಕೊಂಡು ಹೋಗಿದ್ದಾನೆ. ನಾನವನ್ನ ಬಿಡೋದಿಲ್ಲ. ಶಿವ, ಆ ಹಳೆ ಪೇಪರ್ನವರು ನಮ್ಮನೆ ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಲಡ್ಡು ಸಿಂಗ್ ಸರ್, ನೀವು ಬೇಗ ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರ ಹಿಂದೆನೆ ಹೋಗಿ, ಮತ್ತೆ ನಾನು ಕೂಡ ಅಲ್ಲಿಗೆ ಬರ್ತೀನಿ. ಬೇಗ ಸೈಕಲ್ ಓಡಿಸು. ಆ ಇನ್ಸ್ಪೆಕ್ಟರ್ ನಮ್ ಹಿಂದೆನೆ ಓಡ್ ಬರ್ತಾ ಇದ್ದಾನೆ. ಆ ಇನ್ಸ್ಪೆಕ್ಟರ್ ಓಡಿ ಎಷ್ಟು ದೂರ ಅಂತ ನಮ್ ಹಿಂದೆ ಬರ್ತಾನೆ. ಕೊಳ್ಳ ಅಲ್ಲಿ ನೋಡಿ, ನನ್ನ ಮೋಟರ್ ಸೈಕಲ್ ಎತ್ಕೊಂಡು ಹೋಗ್ತಾನೆ. ಗೆಳೆಯ, ತುಂಬಾ ಜನ ನಮ್ಮ ಹಿಂದೆ ಓಡ್ ಬರ್ತಿದ್ದಾರೆ. ನಾವು ಹೇಗ್ ತಪ್ಪಿಸ್ಕೊಳ್ಳೋದು? ಇದಕ್ಕೆ ಹೇಳೋದು ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಅಂತ. ಎಲ್ಲಿ ನೋಡಿದ್ರೆ ಎಷ್ಟೊಂದ್ ಜನ ಜಗಳ ಆಡ್ಕೊಂಡು ಸಾಯ್ತಿದ್ದಾರೆ. ಅಯ್ಯೋ ಸಾಕು, ನಿಲ್ಸಿ. ನಾನು ಲಡ್ಡು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಲಡ್ಡು ಸಿಂಗ್ ಸರ್, ನಾವ್ ಈ ಪೇಪರ್ ಮಾರೋರ್ ಗ್ಯಾಂಗ್ ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು. ನೀವು ಇಡೀ ಸಿಟಿಲಿ ಅಲರ್ಟ್ ಮಾಡ್ಬಿಡಿ, ಈ ಪೇಪರ್ ಮಾರೋರ್ ಗ್ಯಾಂಗ್ ಆಕ್ಟಿವ್ ಇದೆ ಅಂತ. ಯಾರು ಕೂಡ ಯಾರ ಮನೆಯಿಂದಾನು ಪೇಪರ್ ನ ಮಾರೋ ಹಾಗಿಲ್ಲ. ಟಿವಿಲಿ ನ್ಯೂಸ್ ಬಂದ್ರೆ ಅವ್ರಾಗವ್ರೆ ಅಲರ್ಟ್ ಆಗೋಗ್ತಾರೆ, ಮತ್ತೆ ಇದೆಲ್ಲ ನಡೆಯೋದಿಲ್ಲ. ಗೊತ್ತಾಯ್ತಲ್ವಾ ಸರ್? ಓಕೆ ಶಿವ, ನಾನ್ ಟಿವಿಯಲ್ಲಿ ಇದನ್ನ ಅನೌನ್ಸ್ ಮಾಡ್ತೀನಿ. ಓಕೆ, ಹಳೆ ಪೇಪರ್ನವ್ರ ಜೊತೆಗೆ ಹುಷಾರಾಗಿರಿ. ಹಳೆ ಪೇಪರ್ನವರ ಗ್ಯಾಂಗ್ ನಗರಕ್ಕೆ ಬಂದಿದೆ. ನೀವೆಲ್ಲರೂ ತುಂಬಾ ಹುಷಾರಾಗಿರ್ಬೇಕು. ನೀವು ಅವರಿಗೆ ಹಳೆ ಪೇಪರ್ ಕೊಡೋ ಬಿಸಿಯಲ್ಲಿದ್ರೆ ಅವ್ರ ಜೊತೆಗಿರೋರು ನಿಮ್ ಮನೆನ ಲೂಟಿ ಮಾಡ್ಬಿಡ್ತಾರೆ. ಎಲ್ಲರೂ ಹುಷಾರಾಗಿರಿ. ನಿಯತ್ತಿಂದ ಕೆಲಸ ಮಾಡಿದ್ರೆ ಆಗೋದೇ ಇಲ್ಲ ಅನ್ಸುತ್ತೆ. ಇನ್ಮೇಲೆ ಚುರುಕಾ ಕೆಲಸ ಮಾಡ್ಬೇಕು. ಹೋಗಿ ಮೊದ್ಲು ಜನಗಳ ಹತ್ರ ಪ್ರೀತಿಯಿಂದ ಪೇಪರ್ ಕೇಳಲಿಲ್ಲ ಅಂದ್ರೆ ಪೇಪರ್ ಜಾಗದಲ್ಲಿ ರಿವಾಲ್ವರ್ ತೋರಿಸಿ ಲೂಟಿ ಮಾಡಿ. ನನಗೆ ವೇದಾ ಸಿಟಿಯ ಎಲ್ಲಾ ಮನೆಯ ಅಗ್ರಿಮೆಂಟ್ ಪೇಪರ್ಗಳು ಬೇಕಾಗಿದೆ. ಆಗ ಈ ಪೂರ್ತಿ ವೇದಾ ಸಿಟಿ ನನ್ನದಾಗತ್ತೆ. ಎಲ್ಲರೂ ನಮ್ಮ ದಾಳದಲ್ಲಿ ಸಿಕ್ಕಾಕೊಂಡ್ ಬಿಡ್ತಾ ಇದ್ರು. ಆ ಮಗು ಅಡ್ಡ ಬರ್ಲಿಲ್ಲ ಅಂದಿದ್ರೆ ಆ ಮಗುನೇ ಇರ್ಬೇಕು ಇನ್ಸ್ಪೆಕ್ಟರ್ಗೆ ಇಂಟಿಮೇಷನ್ ಕೊಟ್ಟಿರೋದು ಅನ್ಸತ್ತೆ. ಹೋಗಿ ಆ ಮಗುನ ಎತ್ಕೊಂಡ್ ಬನ್ನಿ. ಶರಾಫತ್ ಸಿಂಗ್ ಸಿಕ್ಕಾಪಟ್ಟೆ ಮರ್ಯಾದೆ ತೋರಿಸ್ಬಿಟ್ಟ. ಪ್ರಪಂಚಕ್ಕೆ ಹೇಳಿ ಶರಾಫತ್ ಸಿಂಗ್ ನಿಯತ್ತನ್ನ ಬಿಟ್ಬಿಟ್ಟ ಅಂತ. ಸರಿ ಶರಾಫತ್ ಅಣ್ಣ. ಅವನೇ ಆ ಹುಡುಗ. ಏ ಮಗು, ಕೆಳಗಡೆ ಬಾ. ರೇವಾ, ಇದ್ರಲ್ಲಿ ಆ ಮುಂದೆ ನಿಂತಿರೋರಿಬ್ರೆ ಕಳ್ರು, ಮತ್ತೆ ಅವರೆಲ್ಲ ಸಾಥಿಗಳು. ನೀವೆಲ್ರೂ ಹೀಗೆ ಆಡ್ತೀರಿ, ಮತ್ತೆ ನಾನ್ ನೋಡ್ಕೋತೀನಿ. ಕೆಳಗಡೆ ಬಾ. ಕೇಳಿಸ್ತಾ ಇಲ್ವಾ ಮಗು? ಮಗು ಅಂತ ಹೇಳ್ಬೇಡಿ ಅಂಕಲ್. ಹಿಡ್ಕೊಳ್ಳಿ ಆ ಮಗುನ. ಲಡ್ಡು ಸಿಂಗ್ ಜಿ, ಬೇಗ ಪಾರ್ಕಿಗೆ ಬನ್ನಿ. ಶಿವ, ಕಾಪಾಡು.
ಶಿವ.